ಡಾಕ್ಟರ್ ರಾಜ್ ನಾವೆಲ್ಲ ಕೂಡ ಅವರ ಅಭಿಮಾನ ಪ್ರಾರಂಭ ಆಗ್ತಾ ಇದೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ಹಸರು ಶ್ರೀಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊಂದಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ದೋಷವ ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರಂಗ ಷಡಕ್ಷರಿ ಪೊನ್ನ ಪಂಪಲ ತುಳಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ತೈಲಪವೈಸಳನಾಡಿದ ನಾಡೆ, ಕಂಕಣ ಜಕಣರ ನೆಚ್ಚಿನ ನೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ, ಜನಕನ ಹೋಲುವ ದೊರೆಗಳ ಕಾಮ, ಗಾಯಕ ವೈದಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ಲೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಮೇಲಿರುವ ಈ ಭಾಗದ ಜನಪ್ರಿಯ ಶಾಸಕರು, ನನ್ನ ಆತ್ಮೀಯ ಮಿತ್ರರು, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನೆಲ ನರೇಂದ್ರ ಬಾಬು ಅವರಿಗೆ ಅಖಿಲ ಕರ್ನಾಟಕ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಶಿವರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಎಲ್ಲರ ಪರವಾಗಿ ಅವರನ್ನ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ತಮ್ಮೆಲ್ಲರನ್ನ ಉದ್ದೇಶಿಸಿ ರಾಜ್ಕುಮಾರ್ ಅವರ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಕೊಂಡಂತ ಈ ನಾಡಿನ ಮುಖ್ಯಮಂತ್ರಿ, ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿ ಸದಾನಂದ ಗೌಡರು ಈ ಒಂದು ಸಮಾರಂಭಕ್ಕೆ ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರನ್ನ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡುವಂತ ಎಲ್ಲ ಅಭಿಮಾನಿ ಸಂಘ ಮಾಡುವಂತ ಕಾರ್ಯಕ್ರಮದಲ್ಲಿ ಬೆನ್ನೆಲುಬಾಗಿ
ಸುಮಾರು 35 ವರ್ಷದಿಂದ ನನ್ನ ಜೊತೆ ಇರುವಂತ ವಸತಿ ಸಚಿವ ಶ್ರೀ ಸೋಮಣ್ಣ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರು, ಯಾಕೆಂತ ಹೇಳಿದ್ರೆ ಇವತ್ತೇನಾದ್ರೂ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡಲಿಕ್ಕೆ ಹೊರಟ್ರೆ 24 ಗಂಟೆ ಅವ್ರಿಗೆ ಸಾಲದವು ಬರ್ಗೂರು ರಾಮಚಂದ್ರಪ್ಪನವರಿಗೆ. ಅವರು ಈ ಸಮಾರಂಭದ ವೇದಿಕೆ ಮೇಲಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕನ್ನಡದ ಅಣ್ಣ, ಕರ್ನಾಟಕ ರತ್ನ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ 84ನೇ ಹುಟ್ಟುಹಬ್ಬದ ಹಾಗೂ ರಾಜಣ್ಣನವರ ಭಾವಚಿತ್ರಕ್ಕೂ ಸಹ ನಮಗೆ ಸಾರಿದಂತಹ ಡಾಕ್ಟರ್ ರಾಜಣ್ಣನವರಿಗೆ ಈ ಪುಷ್ಪ ನಮನದ ಮುಖ್ಯ ಗೌರವ ಸಭೆಯಿಂದ 4ನೇ ಹುಟ್ಟುಹಬ್ಬಕ್ಕೆ ಜನ್ಮದಾಚರಣೆಗೆ ಚಾಲನೆ ಅತ್ಯಂತ ವಿಶಿಷ್ಟವಾದ ಮಹಾಲಕ್ಷ್ಮಿ ಕ್ಷೇತ್ರದ ಬದುಕನ್ನ ಕಂಡಿರುವಂತಹ ಮಹನೀಯರು, ಅನಾರೋಗ್ಯವೋ ಮತ್ಯಾವುದೋ ಸಂಕಷ್ಟಗಳಿಂದ ಬಳಲಿರುವಂತಹ ಇವರೆಲ್ಲರನ್ನ ಇದೀಗ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೀತಿಯ ಸೊಸೆಯಾಗಿ ಅಭಿನಯಿಸಿರುವಂತಹ ಅಭಿನೇತ್ರಿ ನೆನಪಾಗುವನ್ನು ರಘು ಅವರು ಈ ದಿನ ಈ ಗೌರವವನ್ನ ಸಂಘದ ವತಿಯಿಂದ ಸ್ವೀಕರಿಸುತ್ತಾರೆ. ಅಲ್ಲದೆ ಅರಗಿಣಿ ಪತ್ರಿಕೆಯ ಸಂಪಾದಕರಾಗಿ ಕನ್ನಡ ಸಿನಿಲೋಕದ ಆಗು ಹೋಗುಗಳನ್ನ ಓದುಗರ ಮುಂದೆ ಇಟ್ಟಂತಹ ಹಿರಿಯ ಪತ್ರಕರ್ತರು ರಾಮಚಂದ್ರ ಅವರಿಗೂ ಸಹ ಗೌರವ ಸಮರ್ಪಣೆ. ಕ್ರೀಡಾ ಲೋಕದಲ್ಲಿ ಚಪ್ಪಾಳೆಯ ಮುಖೇನ ಎಲ್ಲ ಹಿರಿಯರಿಗೆ ನಮ್ಮ ಗೌರವವನ್ನ, ನಮ್ಮ ವಂದನೆಯನ್ನ, ಅಭಿಮಾನವನ್ನ ಸಲ್ಲಿಸೋಣ. ಸಂಸ್ಕೃತಿ ಸ್ಥಳ ಅಂತ ಅಂದ್ಕೊಂಡಿದ್ದೇವೆ. ಯಾಕೆ ಅಂತಂದ್ರೆ ರಾಜ್ಕುಮಾರ್ ಕೇವಲ ಸಿನಿಮಾಗೆ ಸಂಬಂಧಪಟ್ಟಂತವರಲ್ಲ. ರಾಜ್ಕುಮಾರ್ ಸಮಾಧಿಸ್ಥರಾಗಿದ್ದರೂ ಇನ್ನೂ ಜೀವಂತವಾಗಿದ್ದಾರೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಅದೊಂದು ಪವಿತ್ರ ಸ್ಥಳ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅವರಾಗಿರ್ಲಿಲ್ಲ, ಆದ್ರೆ ಭಾರತದಂತ ದೇಶದಲ್ಲಿ ಉನ್ನತ ಜಾತಿ ಇಲ್ಲದೆ, ದೊಡ್ಡ ಹಣ ಇಲ್ಲದೆ, ಉನ್ನತ ಶಿಕ್ಷಣ ಇಲ್ಲದೆ ಇಷ್ಟೆತ್ತರಕ್ಕೆ ಏರಬಹುದು ಅಂತ ತೋರಿಸಿಕೊಟ್ಟಂತ ಮಹಾನ್ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ನಮ್ಮೆಲ್ಲರ ಆತ್ಮವಿಶ್ವಾಸ. ಅವರು ನೀವು ಹೀಗೆ ಬೆಳೆಯೋಕ್ ಸಾಧ್ಯ. ಶ್ರದ್ಧೆ, ಶ್ರಮ, ಶಿಸ್ತು, ಸಂಕಲ್ಪ ಇದ್ರೆ ಒಬ್ಬ ಸಾಮಾನ್ಯ ಹಳ್ಳಿಯ ಹುಡುಗನೂ ಇಷ್ಟು ಎತ್ತರಕ್ಕೆ ಬೆಳೆಯೋಕ್ ಸಾಧ್ಯ ಅಂತ ತೋರಿಸಿಕೊಟ್ಟಂತ ಒಂದು ಮಾದರಿ ವ್ಯಕ್ತಿತ್ವ ಡಾಕ್ಟರ್ ರಾಜ್ಕುಮಾರ್. ಅಂಥವರ ಸಮಾಧಿ ಸ್ಥಳಕ್ಕೆ ಬರುವ ಸಂದರ್ಭದ ಒಳಗಡೆ ನನ್ನ ಹತ್ರ ಮಾಧ್ಯಮದವರು ಕೆಲವರು ಇಲ್ಲೇ ಇದ್ದಾರೆ, ಲೈವ್ ಹೋಗ್ತಾ ಇದೆ ಅಂತ ಒಂದು ಸಂದರ್ಶನ ಮಾಡ್ತಾ ಇದ್ರು. ಒಬ್ಬ ಮಂತ್ರಿಗಳು ಬಂದ್ರು ಅಂತ ಹೇಳ್ಬಿಟ್ಟು ನನ್ನ ಆ ಕಡೆ ಕಳಿಸಿದ್ರು. ಇದು ನಿಮ್ಮ ಸಂಸ್ಕೃತಿ ಆಗೋದಾದ್ರೆ ಅದು ರಾಜ್ಕುಮಾರ್ ಅವರಿಗೆ ತೋರಿಸುವ ಗೌರವ ಅಲ್ಲ. ಮೊದಲನೇದು. ಎರಡನೇದು, ಇಬ್ಬರು ಮಂತ್ರಿಗಳು ರಾಜ್ಕುಮಾರ್ ಅವರ ಸಮಾಧಿಯ ಮೇಲೆ ನಿಂತು ಫೋಟೋ ತೆಗೆಸಿಕೊಂಡ್ರು. ಇದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾಡುವ ಅವಮಾನ. ಇದು ದಯವಿಟ್ಟು ಶಂಕರಿ ಮಾತಾಡಬೇಡಿ, ಇಲ್ಲಿ ಮಾತಾಡಬೇಡಿ. ನಾನು ಬಿಟ್ಟಿದ್ದೀನಿ, ಮಾತಾಡಕ್ ಬಿಡಬೇಕು ನೀವು. ರಾಜ್ಕುಮಾರ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಕೆಳಗಡೆ ನಿಂತ್ಬಿಟ್ಟು ಅರ್ಪಿಸ್ತಾರೆ. ಅವರಿಗೆ ಅಷ್ಟು ಸೌಜನ್ಯವನ್ನ ತೋರಿಸ್ತಾರೆ ಮುಖ್ಯಮಂತ್ರಿಗಳು. ಅವರು ತೋರಿಸಿದ ಸೌಜನ್ಯವನ್ನ ಅವರ ಮಂತ್ರಿಮಂಡಲದ ಸಚಿವರಷ್ಟೇ ಅಲ್ಲ, ಸಾಮಾನ್ಯ ಜನರಿಂದ ಹಿಡಿದು ಎಲ್ಲರೂ ತೋರಿಸಬೇಕು ಅಂತ ನಾನು ಬಯಸ್ತೇನೆ. ಅದಕ್ಕೆ ಸಾರಾ ಗೋವಿಂದ ಅವರು ಏನಾದರೂ ಕಾರಣ ಹೇಳ್ಬೋದು, ಅದು ಬೇರೆ ವಿಷಯ. ಆದ್ರೆ ನಮಗೊಂದು ಔಚಿತ್ಯ ಪ್ರಜ್ಞೆ. ಮಾಧ್ಯಮದಾಗ ಕರೀತಾರೆ, ಅವ್ರಿಗೆ ಫೋಟೋ ಚೆನ್ನಾಗಿ ಬರಬೇಕು, ಕರೀತಾರೆ, ಇಲ್ಲಿ ಬನ್ನಿ ನಿಂತ್ಕೊಳ್ಳಿ ಅಂತ ಕರೀತಾರೆ. ಅವಾಗ ನನಗನ್ನಿಸ್ಬೇಕು, ರಾಜ್ಕುಮಾರ್ ಸಮಾಧಿ ಮೇಲೆ ನಾನು ಕಾಲಿಡ್ಬೇಕಾ ಬೇಡವಾ ಅಂತ ನನಗೆ ಗೊತ್ತಾಗ್ಬೇಕು. ಅವ್ರಿಗೆ ಫೋಟೋ ಚೆನ್ನಾಗಿರ್ಬೇಕು ಅಂತ ಅನ್ಸುತ್ತೆ. ಈ ಮಾತನ್ನ ನಾನು ಹೇಳದೆ ಹೋದ್ರೆ ಆತ್ಮವಂಚನೆ ಮಾಡಿಕೊಳ್ತೇನೆ ಅನ್ನುವಂತ ಕಾರಣಕ್ಕಾಗಿ ಹೇಳ್ತಿದ್ದೇನೆ. ನಾನು ಸಾಕ್ಷಿಯಾಗಿದ್ದೆ, ನನ್ನ ಸ್ನೇಹಿತರು ಸಾಕ್ಷಿಯಾಗಿದ್ರು, ನನ್ನ ಜೊತೆ ಇದ್ದಂತ ಕೆಲವು ಮಾಧ್ಯಮದ ಮಿತ್ರರು ಕೂಗಿ ಹೇಳಿದ್ರು ದಯವಿಟ್ಟು ಕೆಳಗಡೆ ಇಳೀರಿ ಅಂತ ಹೇಳಿ. ಈ ಮಾತನ್ನ ಯಾಕೆ ಹೇಳ್ತೇನೆ ಅಂದ್ರೆ, ಇದು ದೊಡ್ಡ ಖಂಡನೆ ಮಾಡೋದಕ್ಕೆ ಹೇಳ್ತಾ ಇಲ್ಲ. ಒಬ್ಬ ವ್ಯಕ್ತಿಗೆ ಫೋಟೋ ಪ್ರತಿಷ್ಠೆಯ ಮುಖಾಂತರ ನಾವು ಗೌರವ ತೋರಿಸಬೇಕಾಗಿಲ್ಲ, ಅದು ನನ್ನ ಹೃದಯದಿಂದ ಬರಬೇಕು.
ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೆ. ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ದಾರೆ ಏನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೆ ಅಂತ ರಾಷ್ಟ್ರಕವಿ ಕುವೆಂಪು ಹೇಳಿದರು. ಆ ಎದೆಯ ಧ್ವನಿ ಇದೆಯಲ್ಲ, ಅಲ್ಲಿ ರಾಜ್ಕುಮಾರ್ 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 ಅಂತ ಧ್ವನಿ ಹೇಳಿದ್ರೆ ಅದೇ ನಿಜವಾದ ಸಾರ್ಥಕವಾದ ಗೌರವ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇದು ಕೇವಲ ಆಕ್ಷೇಪಕ್ಕೆ, ಖಂಡನೆಗೆ ನಾನು ಹೇಳ್ತಾ ಇಲ್ಲ. ಅದು ಯಾವುದೇ ಇರಬಹುದು, ಒಂದು ಔಚಿತ್ಯ ಪ್ರಜ್ಞೆ ಇರಬೇಕು ಅಂತ ಅತ್ಯಂತ ವಿನಯದಿಂದ ಹೇಳ್ತಿದ್ದೇನೆ. ಅದನ್ನ ನಾವು ಕಲಿಬೇಕು. ಮುಖ್ಯಮಂತ್ರಿಗಳು ರಾಜ್ಕುಮಾರ್ ಕುಟುಂಬದವರು ಹೇಗೆ ಕೆಳಗಡೆ ನಿಂತು ಗೌರವ ಸೂಚಿಸ್ತಾರೋ ಹಾಗೆ ಸೂಚಿಸೋದು ನಿಜವಾದ ಗೌರವ ಅಂತ ನಾವು ತಿಳ್ಕೋಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಷ್ಟೆಲ್ಲ ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂತಂದ್ರೆ, ರಾಜ್ಕುಮಾರ್ ಅವರಿಗೆ ಆ ವಿನಯ ಇತ್ತು. ನಾನು ಹೇಳಿದೆ ರಾಜ್ಕುಮಾರ್ ದೊಡ್ಡ ವಿದ್ವಾಂಸರಲ್ಲ, ಆದ್ರೆ ವಿನಯಕ್ಕೆ ವಿದ್ವತ್ತಿನ ಸ್ಥಾನವನ್ನು ತಂದುಕೊಟ್ರು. ವಿನಯವನ್ನೇ ವಿದ್ವತ್ತನ್ನಾಗಿ ಮಾಡಿದರು. ಜಾತಿಯನ್ನ ಮೀರಿದ ಒಂದು ಸಾಮಾಜಿಕ ರೂಪಕವಾದರು ಅವರು. ಅವರಿಗೆ ದೊಡ್ಡ ಜಾತಿ ಇರಲಿಲ್ಲ, ಆದ್ರೆ ಜಾತಿಯನ್ನ ಮೀರಿದ ಸಾಮಾಜಿಕ ರೂಪಕವಾದರು. ಹಣಕ್ಕೆ ಅಂಟಿಕೊಳ್ಳದೇ ಇರತಕ್ಕಂತ ಶ್ರೀಮಂತರಾದ. ಪ್ರಾಯಶಃ ನಾನು ಸುದೀರ್ಘವಾಗಿ ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ, ಆದ್ರೆ ಒಂದು ಮಾತಂತೂ ಸತ್ಯ. ಯಾರು ಕನ್ನಡ ನಾಡು ನುಡಿಗಾಗಿ ತನ್ನ ಸರ್ವಸ್ವವನ್ನ ಅರ್ಪಣೆ ಮಾಡಿ ಇಡೀ ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಕೂಡ ರಾಜ್ಯ ನಾಡು ನುಡಿ ಅಂತ ಹೇಳಿದ್ರೆ ಏನು ಅಂತ ಹೇಳಿ ತೋರಿಸಿಕೊಡೋದಕ್ಕೆ ಪೂರ್ತಿ ಶ್ರಮ ವಹಿಸಿ ಅದರಲ್ಲಿ ಯಶಸ್ವಿ ಆಗಿದ್ದಾರ ಅಂತ ರಾಜ್ಕುಮಾರ್ಗೆ ನಾನು ನನ್ನ ಹೃದಯಪೂರ್ವಕವಾದಂತ ನನ್ನ ಒಂದು ಇದು ನಮನವನ್ನ ಸಲ್ಲಿಸ್ತಾ ಇದ್ದೇನೆ. ಕಾರಣ ಯಾಕೆ ಅಂತ ತಾವು ಕೇಳಬಹುದು. ಪ್ರಾಯಶಃ ರಾಜ್ಕುಮಾರ್ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕೃತರಾಗಿದ್ದಾರೆ. ಅವರಿಗೆ 100 ಪ್ರಶಸ್ತಿಗಳು ಬಂದಿದೆ ಅಂತ ಅಲ್ಲ, ಯಾವ ಒಬ್ಬ ವ್ಯಕ್ತಿಯ ಮನಸ್ಸಿನಿಂದ ಒಬ್ಬ ಆ ಪ್ರಶಸ್ತಿ ಪಡ್ಕೊಳ್ಳಿಕ್ಕೆ ಅರ್ಹ ಅಂತ ಹೇಳಿ ತಿಳ್ಕೊಳ್ತಾರ ಅಂತವರಿಗೆ ಮಾತ್ರ ನಿಜವಾಗಿ ಸಮಾಜದಲ್ಲಿ ಗೌರವ ಬರುತ್ತೆ. ನೀವಿಲ್ಲಿ ಸೇರಿದಂತ ಜನಸಮೂಹ ನೋಡಿದ ಮೇಲೆ ಪ್ರಾಯಶಃ ರಾಜ್ಕುಮಾರ್ ಅಂತ ವ್ಯಕ್ತಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಯಾರು ಹುಟ್ಟು ಬರಲ್ಲ ಅಂತ ಹೇಳಿ ಇವತ್ತು ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳನ್ನ ನಿರ್ವಹಣೆ ಮಾಡ್ತಾ ಇರುವಂತ ಈ ಅಭಿಮಾನಿ ಸಂಘದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಿಜ, ಅವರ ಬೇಡಿಕೆಗಳ ಹಲವಾರು ಬೇಡಿಕೆಗಳಿದ್ದಾವೆ. ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೂಕ್ಷ್ಮವಾಗಿ ಗೋವಿಂದರಾಜರವರೇ, ನಾನು ಮುಂದಿನ ಒಂದು 10-15 ದಿನದೊಳಗೆ ತಮ್ಮ ಅಭಿಮಾನಿ ಸಂಘದವರ ಮತ್ತು ಟ್ರಸ್ಟ್ಗಳನ್ನ ಎಲ್ಲರನ್ನ ಮೀಟಿಂಗ್ ಕರೀತೇನೆ. ಇದರಲ್ಲಿ ತಕ್ಷಣ ಆಗಬೇಕಾದಂತ ಕೆಲಸ ಕಾರ್ಯಗಳ ಬಗ್ಗೆ ಸರ್ಕಾರ ಗಮನ ಹರಿಸ್ತದೆ. ಬರುವ ವರ್ಷಕ್ಕೆ ಆಗುವಾಗ ಈ ರೀತಿಯ ಕಾರ್ಯಕ್ರಮ, ಅಲ್ಲೊಂದು ಅದ್ಭುತ ಕಾರ್ಯಕ್ರಮ ನಡೆಯುವಂತಹ ರೀತಿಯಲ್ಲಿ ನೋಡಿಕೊಳ್ಳುವಂತ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ. ಪ್ರಾಯಶಃ ನಮ್ಮ ರಾಜ್ಕುಮಾರ್ ಅವರು ಸಾಂಸ್ಕೃತಿಕ ಆ ಕ್ಷೇತ್ರಕ್ಕೆ ಕೊಟ್ಟಂತ ವಿಶೇಷ ಕೊಡುಗೆ ಇಡೀ ಕರ್ನಾಟಕವನ್ನ, ಇಡೀ ದೇಶದಲ್ಲೇ ಒಂದು ಅದ್ಭುತವಾದಂತ ಆ ಸ್ಥಾನದಲ್ಲಿ ನಿಲ್ಲಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದೆ. ರಾಜ್ಕುಮಾರ್ ಸದಾ ಬಯಸ್ತಿದ್ದಂತ ವಿಚಾರಗಳು 2: ಒಂದು ಕನ್ನಡ ನಾಡು ಮತ್ತು ನುಡಿಯ ರಕ್ಷಣೆ, ಮತ್ತೊಂದು ನಮ್ಮನ್ನೆಲ್ಲ ಪೋಷಣೆ ಮಾಡ್ತಾ ಇರುವಂತ ಕರ್ನಾಟಕದ ಜನಸಮುದಾಯ ಅವರು ಅತ್ಯಂತ ಯಶಸ್ವಿಯಾಗಿ ಕರ್ನಾಟಕದವರು ಅಂತ ಅನಿಸ್ಕೊಳ್ಬೇಕು ಅಂತ ಹೇಳುವಂತ ಅವರ ಮನಸ್ಸಿನ ಭಾವನೆ. ಇದನ್ನು ಎರಡನ್ನ ಈಡೇರಿಸಬೇಕಾದಂತ ಮಹತ್ತರವಾದಂತ ಜವಾಬ್ದಾರಿ ನಮ್ಮಲ್ಲಿದೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಇಲ್ಲಿರುವಂತ ಎಲ್ಲ ಕನ್ನಡಿಗರಲ್ಲಿ ಈ ರಾಜ್ಕುಮಾರ್ ಇವತ್ತಿನ ಈ 84ನೇ ಪುಣ್ಯತಿಥಿಯನ್ನು ನಾವೊಂದು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಬೇಕು. ಕನ್ನಡ ನಾಡು ನುಡಿ ಜಲ ಇದರ ಸಂರಕ್ಷಣೆಗೆ ನಾವೆಲ್ಲ ಯಾವುದೇ ರೀತಿಯಲ್ಲೂ ಕೂಡ ನಾವು ಯಾವುದೇ ಎಡರು ಬಂದಾಗ ಪೂರ್ಣ ಪ್ರಮಾಣದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ ಅಂತ ಹೇಳುವಂತ ಆ ಒಂದು ಪ್ರಯತ್ನಗಳನ್ನು ತಾವೆಲ್ಲ ಮಾಡಬೇಕು. ಈ ವಾರ ಅಂತೂ ಒಂದು ಅದ್ಭುತ ವಾರ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಈ ವಾರದಲ್ಲಿ ಬಂದಂತಹ ಎಲ್ಲ ದಿನಗಳನ್ನು ಕಂಡು ಮೊನ್ನೆ ವಿವೇಕಾನಂದರ 150ನೇ ಆ ಜಯಂತಿಯನ್ನು ಮೈಸೂರಿನಲ್ಲಿ ಪ್ರಾರಂಭ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದೆವು. ಮೊನ್ನೆ ಕೆಂಪೇಗೌಡರ ಆಚರಣೆಯನ್ನು ಮಾಡುವಂತ ಕೆಲಸ ಕಾರ್ಯಗಳು, ನಿನ್ನೆ ನಮ್ಮ ಛತ್ರಪತಿ ಶಿವಾಜಿ, ಇವತ್ತು ಬಸವಣ್ಣ ಮತ್ತು ನಮ್ಮೆಲ್ಲರ ಪ್ರೀತಿಯ ರಾಜಣ್ಣನವರ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಾಯಶಃ ಈ ವಾರ ನಮಗೆಲ್ಲ ಪ್ರೇರಣೆಯನ್ನು ಕೊಡುವಂತ ಒಂದು ವಾರ. ಆ ಪ್ರೇರಣೆಯನ್ನ ಸ್ವೀಕಾರ ಮಾಡೋಣ, ನಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋಣ. ರಾಜಕುಮಾರ ಆತ್ಮಕ್ಕೆ ನೆಮ್ಮದಿಯಾಗುವಂತ ರೀತಿಯಲ್ಲಿ ಈ ನಾಡಿನಲ್ಲಿ ನಾವೆಲ್ಲ ಬದುಕೋಣ. ಕರ್ನಾಟಕ ರಾಜ್ಯವನ್ನ ಮತ್ತೊಮ್ಮೆ ಅದ್ಭುತ ರಾಜ್ಯವನ್ನಾಗಿ ಪರಿವರ್ತನೆ ಮಾಡೋಣ ಅಂತ ಹೇಳುವಂತ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರಿಗೂ ಶುಭ ಹಾರೈಕೆ ಮಾಡಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜಯ ಹಿಂದ್. ಇತಿಹಾಸದಲ್ಲಿ ನಾನು ಒಬ್ಬರು ನನ್ನ ಮನೆಯಲ್ಲಿ ಯಾರಾದ್ರೂ ಒಬ್ಬ ಕನ್ನಡದ ದೇವರಿದ್ದಾರೆ ಅಂತಂದ್ರೆ ಅದು ರಾಜ್ಕುಮಾರ್ ಅನ್ನೋದನ್ನ ಇವತ್ತಿನ ದಿನಗಳೆಲ್ಲ ವಿದ್ಯಾರ್ಥಿ ದಶೆಯಲ್ಲಿ ಕೂಡ ಬೆಳೆದಂತವ್ರು ನಾವು. ಆ
ಆದ್ರಿಂದ ರಘುರಾಮಚಂದ್ರಪ್ಪನವರೇ ಅಚಾನಕ್ ಆಗಿ ಆಗಿರ್ತಕ್ಕಂಥ ಒಂದು ಸಣ್ಣ ಇದಕ್ಕೆ ನಾನು ಕ್ಷಮೆ ಕೋರ್ತೀನಿ. ಒಂದು ಸತ್ಯ, ನಾವೆಲ್ಲರೂ ಕೂಡ ಸಂಸ್ಕಾರದ ಮನೋಭಾವನೆಯಿಂದ ಬೆಳೆದಿರ್ತಕ್ಕಂಥವ್ರು. ಈ ರಾಷ್ಟ್ರದ ಇತಿಹಾಸದಲ್ಲಿ ಕರ್ನಾಟಕದ ಕನ್ನಡಿಗರಿಗೆ ಒಂದು ತನ್ನದಾದಂತಹ ಒಂದು ಸ್ಥಾನಮಾನವನ್ನ ಕಲ್ಪಿಸಿಕೊಟ್ಟಂತ ದಿಗ್ಗಜರಲ್ಲಿ, ಅಜಾತ ಶತ್ರುವಿನಲ್ಲಿ ನಮ್ಮೆಲ್ಲರ ದೇವರಾಗಿದ್ದಂತ ಡಾಕ್ಟರ್ ರಾಜ್ಕುಮಾರ್ ಅವರು ನಮಗೆ ಆಧಾರ ಸ್ತಂಭವಾಗಿದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅಂತ ಮಹನೀಯರನ್ನ ಹೆಸರನ್ನ ಕೇವಲ ಕರ್ನಾಟಕ ರಾಜ್ಯ ಅಲ್ಲ, ವಿಶ್ವದ ಭೂಪಟದಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ನಡೀತಾ ಇರ್ತಕ್ಕಂಥ ಒಂದು ದೊಡ್ಡ ಜಯಂತ್ಯೋತ್ಸವ ಇದಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ತಪ್ಪಲ್ಲ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ರಾಜ್ಕುಮಾರ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ, ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಗೂ ಕನ್ನಡ ಕಲಾಭಿಮಾನಿಗಳು, ಅಭಿಮಾನಿಗಳು ಎಲ್ಲರೂ ಈ ಜನ ಎಲ್ಲ ಒಂದು ನಿಮಿಷ ಬರೀ ಬೆಂಗಳೂರಿಂದ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಎಷ್ಟು ಜಾಗ ಇದೆ ಅಷ್ಟು ಜಾಗದಿಂದ ನೀವು ಬಂದು ಅಪ್ಪಾಜಿಯ ಒಂದು ಅಭಿಮಾನ ತೋರಿಸಿದ್ದೀರಾ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಎಷ್ಟೊತ್ತು ಸದಾನಂದ ಗೌಡರು ಬಂದು ಇನ್ನೆಷ್ಟೊತ್ತಿದ್ರು ಅಂದ್ರೆ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಅಂತ ಒಂದು ಬ್ಲೆಸ್ಸಿಂಗ್ಸ್ ಬೇಕು ಎಲ್ಲ ಒಂದು ಸಮಾರಂಭಕ್ಕೆ. ಆಮೇಲೆ ನಮ್ಮ ಇಂಡಸ್ಟ್ರಿಯಿಂದ ಮಾತಾಡಂಗೆ ಇಲ್ಲ, ನಮ್ಮ ಇಂಡಸ್ಟ್ರಿ ನಾವೆಲ್ಲ ಒಂದು ಫ್ಯಾಮಿಲಿ ತರ ಎಲ್ಲರೂ ಸೇರಿ ಅವ್ರ ಫ್ಯಾಮಿಲಿ ಮೆಂಬರ್ ಹುಟ್ಟಪ್ಪನ ಇಲ್ಲದೆ ಹೋದ್ರು ಒಂದು ಆಚರಣೆ ಮಾಡಿದಿಲ್ಲ, ದೊಡ್ಡ ವಿಷಯ ಅದು. ಇಂಥ ಒಂದು ರಕ್ತದಾನ ಆಗ್ಲಿ, ಇವತ್ತು ನೇತ್ರದಾನ ಆಗ್ಲಿ ಎಲ್ಲ ನಡೀತಾ ಇದೆ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮನ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಮನುಷ್ಯನಿಗೆ ನಡೀತಾ ಇರೋದು ಬಹಳ ಖುಷಿ ಆಗುತ್ತೆ. ನಾ ಯೂಶಲ್ ಅಪ್ಪಾಜಿ ಅಂತ ಕರೆದು ಇವತ್ತಿಂದ ನಾನು ಅಭಿಮಾನಿ ಆಗ್ಬಿಟ್ಟೆ ಅಪ್ಪಾಜಿಗೆ. ಅದರಿಂದ ನಾನು ನಿಮ್ಮಲ್ಲೇ ಸೇರ್ಕೊಂಡ್ಬಿಟ್ಟಿದ್ದೀನಿ ಅವಾಗ. ಬಹಳ ಖುಷಿ ಆಯ್ತು. ಇಂಥ ಈ ಒಂದು ಆಸೆ ಏನ್ ನೀವು ಅಪ್ಪಾಜಿ ಮೇಲೆ ತೋರಿಸಿ, ಅದೇ ಆಸೆ ಇಡೀ ಕರ್ನಾಟಕ ಕನ್ನಡ ಇಂಡಸ್ಟ್ರಿ ಮೇಲೆ ತೋರಿಸಿ, ಕನ್ನಡ ಭಾಷೆನ ಉಳಿಸಿ, ಎಲ್ರು ಎಲ್ಲ ಒಳ್ಳೆ ಕೆಲ್ಸಕ್ಕೆ ನಾವೆಲ್ಲರೂ ಒಂದಾಗಿ ಸೇರೋಣ. ಒಳ್ಳೆ ರೀತಿಲಿ ಒಂದು ಸಮಾರಂಭ ಇರ್ಬೋದು, ಇಲ್ಲಾಂದ್ರೆ ಒಂದು ಜಾಥಾ ಇರ್ಬೋದು, ಯಾವುದೇ ಒಂದು ಸಮಾರಂಭ ಆಗ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಶಾಂತ ರೀತಿಯಿಂದ ಮಾಡಿ ಒಂದು ಪೀಸ್ಫುಲ್ನೆಸ್ ಇಂದ ಆ ಒಂದು ಕಾರ್ಯ ನಾವು ಸಾಧಿಸಬೇಕು. ಅದು ಯಾವುದೇ ಒಂದು ವಿಷಯಕ್ಕಾಗ್ಲಿ ನಾವೆಲ್ಲದಕ್ಕೂ ನಾವು ಇದು ಮಾಡ್ಬೇಕು. ಯಾಕಂದ್ರೆ ಈ ನಡುವೆ ಏನಾಗಿದೆ, ಅಪ್ಪಾಜಿ ಇಲ್ಲ ಅಂದ ತಕ್ಷಣ ಇಲ್ಲಿ ವಾತಾವರಣ ಬದಲಾಗ್ತಾ ಇದೆ, ಬೇರೆ ಬೇರೆ ರೀತಿ ವಾತಾವರಣ ಬದಲಾಗ್ತಾ ಇದೆ. ಅದಾಗಕ್ ಬಿಡಬಾರ್ದು, ಸರಿ ಇಲ್ಲ ಇದು. ಯಾಕೆ ಎಲ್ಲ ಅನ್ಕೊಂಡಿರ್ಬೋದು ಯಾಕೆ ಸುಮ್ಮನೆ ಇದ್ರೆ ಅಂತ. ನಾವು ಸುಮ್ಮನೆ ಇಲ್ಲ, ಎದ್ದು ನಾವ್ ಏನ್ ಬೇಕಾದ್ರೆ ಮಾಡ್ಬೋದು. ಇದು ಬಂದ್ಬಿಟ್ಟು ಯಾವ ಭಾಷೆಗೂ ನಾವು ಅಗೇನ್ಸ್ಟ್ ಆಗಲ್ಲ, ಎಲ್ಲಾ ಭಾಷೆ ಜೊತೆಲಿದ್ದೀವಿ ನಾವು. ಎಲ್ಲಾ ಸಿನಿಮಾನು ನೋಡ್ತೀವಿ, ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾ ನೋಡ್ತೀವಿ, ಎಲ್ಲಾ ಹೀರೋಗಳನ್ನ ಇಷ್ಟಪಟ್ಟಿದ್ದೀವಿ. ಮೊನ್ನೆ ತಾನೇ ಒಂದ್ ಸಿನಿಮಾ ನೋಡಿದೆ, 3 ಅಂತ ಒಂದು ಪಿಕ್ಚರ್ ನೋಡಿದೆ. ಧನುಷ್ ಫೋನ್ ಮಾಡಿ ನಾ ವಿಶ್ ಮಾಡಿದೆ. ಆ ಅಭಿಮಾನ ನಾವ್ ಇಟ್ಕೊಂಡಿರೋದು ಅಷ್ಟ್ ಸಾಕು. ಜಾಸ್ತಿ ಅಭಿಮಾನ ತೋರ್ಸೋದ್ ಬೇಡ, ಎಷ್ಟು ಅಭಿಮಾನ ತೋರಿಸ್ಬೇಕು ಖಂಡಿತ. ಬಟ್ ಬೇರೆ ರೀತಿಯಾದ ಒಂದು ಕಾರ್ಯ ಏನ್ ನಡೀತಾ ಇದೆ ಇಲ್ಲಿ ಅದು ಗೊತ್ತಿರ್ಬೇಕು. ಆಲ್ರೆಡಿ ಚೇಂಬರ್ ಎಲ್ಲ ಇದಾರೆ, ಅವೆಲ್ಲ ಗೊತ್ತಿರ್ಬೇಕು. ಬೇರೆ ರೀತಿಯಾದ ಒಂದು ಎಂಟ್ರಿ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಇದು ನಾನು ನಮ್ಮ ತಂದೆ ಮೇಲೆ ಆಣೆ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ನನ್ ಎರಡು ತಂದಿದ್ದಾರೆ, ತಮ್ಮನ ಮಕ್ಳಿದ್ದಾರೆ, ಎಲ್ಲರೂ ಇದ್ದಾರೆ. ನಾ ಯಾರಿಗೂ ಕೇರ್ ಮಾಡಲ್ಲ. ಒಂದು ಅಪ್ಪಾಜಿ ಆಸೆ ಏನಂತ ಅದೇನೋ ಅಗೇನ್ಸ್ಟ್ ಹೋಯ್ತು ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಈ ಮಾತು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ. ಎರಡೇ ದಿನ ಅಪ್ಪಾಜಿ ಅವರು ಇಲ್ಲ ಅಂತ ನನಗೆ ಅನಿಸ್ಬಿಡೋದು. ಒಂದು ಅವ್ರ ಪೂಜೆ ದಿನ, ಇನ್ನೊಂದು ಅವ್ರ ಹುಟ್ಟಿದಬ್ಬ ದಿನ. ಯಾಕಂದ್ರೆ ಬಂದು ಪೂಜೆ ಮಾಡಿದಾಗ ಏನಪ್ಪ ಪೂಜೆ ಇದನ್ನು ಮಾಡ್ತಾ ಇದೀವಿ, ಅಪ್ಪಾಜಿ ಇಲ್ವೇನೋ ಜೊತೆಗೆ ಅಂತ ಅನಿಸ್ಬಿಡ್ತೇವೆ. ಆದ್ರೆ ಆ ಜನಗಳನ್ನ ನೋಡಿದ ತಕ್ಷಣ 6 ವರ್ಷ ಆದ್ರೂ ಇದೇ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಹೆಚ್ಚಾಗಿ ಬರ್ತಾ ಇದ್ರೆ ನಿಮ್ಮಲ್ಲೇ ಅಪ್ಪಾಜಿನ ಜೀವಂತವಾಗಿ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಅದನ್ನ ಯಾವತ್ತೂ ಮರೆಯಲ್ಲ.
ತುಂಬಾ ಸಂತೋಷ ಅಂದ್ರೆ ಹುಟ್ಟದಬ್ಬ ದಿನ ಒಂದು ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದೀವಿ. ರೋಟರಿ ಸಂಘದವರಾಗ್ಲಿ, ಅಪ್ಪಾಜಿ ಬ್ಲಡ್ ಬ್ಯಾಂಕ್ ಅವರಾಗ್ಲಿ, ನೇತ್ರದಾನ ಚಿಕಿತ್ಸೆ ಅವರಾಗ್ಲಿ, ಪ್ರತಿಯೊಬ್ರು ಒಂದು ನಮ್ಮ ಹೆಲ್ತ್ ಆರ್ಗನೈಸೇಷನ್ ಎಲ್ಲ ಸೇರ್ಕೊಂಡು ಒಂದು ಚೆಕ್ಅಪ್ ಮಾಡಿ ಒಂದು ಜನಗಳನ್ನ ಒಳ್ಳೆ ರೀತಿಯಾದ ಒಂದು ಪ್ರದರ್ಶನ ಮಾಡ್ತಿದ್ವಿ. ಇವತ್ತು ಅಷ್ಟೇ ಒಂದು ವೇದಿಕೆಯನ್ನು ಅಲಂಕಾರ ಮಾಡಿ ಹಿರಿಯರನ್ನೆಲ್ಲ ಕರೆಸಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರ ಆಶೀರ್ವಾದ ಪಡ್ಕೊಳ್ಳುವಂತ ಒಂದು ವೇದಿಕೆ ಆಗಿದೆ. ಜೊತೆ ಇರುತ್ತೆ, ಇದು ಸತ್ಯ. ಜೈ ಹಿಂದ್, ಜೈ ಕರ್ನಾಟಕ. ಬದುಕಿದಾಗ್ಲೇ ಕಣ್ ಕೇಳ್ತಾ ಇದ್ರೆ ಅನ್ಕೊಂಡು ನಾನು ಕೊಡ್ತೀನಿ ಅಂತ ರೆಡಿ ಆಗಿದ್ರದು ಸತ್ಯವಾದ ಮಾತು. ಆಮೇಲೆ ಡಾಕ್ಟರ್ ತಿಳಿಸಿದ್ರು, ಇಲ್ಲ ನಾವು ಹೋದ್ಮೇಲೆ ನಿಮ್ ಕಣ್ ಕೇಳ್ತಾ ಇದೀವಣ್ಣ ಅಂತ. ಅವ್ರು ಯಾವಾಗ್ಲೂ ಹೇಳೋರು, ಮನುಷ್ಯರು ಇದ್ದಾಗ್ಲೇ ಪ್ರಯೋಜನ ಇಲ್ಲ, ಹೋದ್ಮೇಲೆ ಪ್ರಯೋಜನ ಆಗುವಂತ ಒಂದು ಕಾರ್ಯ ನಮ್ಮಲ್ಲಿ ಆಗುತ್ತೆ ಅಂತ ಅಂದೇ ನಮ್ ಇಡೀ ಕುಟುಂಬದ ಕಣ್ಣ ಅವ್ರು ದಾನ ಮಾಡಿದ್ರು. ಇವತ್ತು ಕೇಳ್ಕೊತೀನಿ, ನೀವೆಲ್ಲ ನಿಮ್ ಕಣ್ಣ ದಾನ ಮಾಡಿ ಹಾಗೂ ರಕ್ತದಾನ ಮಾಡಿ. ಶ್ರೇಷ್ಠ ದಾನ ಅದು. ನಾವು ಪ್ರತಿ ಹುಟ್ಟುಹಬ್ಬಕ್ಕೂ ಅಷ್ಟೇ ವರ್ಷಕ್ಕೆ 3 ಸಲ ರಕ್ತದಾನ ಮಾಡ್ತೀವಿ. ಅದರಿಂದ ನಮ್ ರಕ್ತ ಇನ್ನೂ ಹೆಚ್ಚಾಗುತ್ತೆ, ಒಳ್ಳೇದಾಗುತ್ತೆ, ರೆಜುವಿನೇಟ್ ಆಗುತ್ತೆ. ಹಿಂದೆ ಆ ಕೆಲಸ ಮಾಡಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಮಾಡ್ತಿದೀವಿ ಅಂತ ಹೇಳ್ಕೊತಾ ಇಲ್ಲ. ಒಂದ್ 3 ಹುಟ್ಟುಹಬ್ಬದ ಹಿಂದೆ ಶಿವಣ್ಣ ಅವರು, ಅಪ್ಪು, ನಾನು 3 ಜನ ನಮ್ಮ ದೇಹನೂ ದಾನ ಮಾಡಿದೀವಿ. ಯಾವಾಗ ಮಣ್ಣು ತಿನ್ನೋ ಕಣ್ಣು ಜನಗಳು ಇಬ್ಬರು ಹಂದಿರಿಗೆ ಒಳ್ಳೇದಾಗ್ಲಿ, ಇಂಡಿಯಾಗೆ ಹೋಗಿ ನಿಮ್ ಕಣ್ಣ ದಾನ ಮಾಡಿ, ನಿಮ್ ರಕ್ತ ದಾನ ಮಾಡಿ. ಜೈ ಹಿಂದ್. ಹೇಳ್ತಾ ಇದ್ದೀನಿ ನಿಮಗೆ, ಪ್ರತಿಯೊಬ್ಬರ ಕೈಲಿ ಮಾತಾಡ್ತೀನಿ. ಸುಮ್ಮನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಇದೆಲ್ಲ ಕೂಗಾಡಕ್ಕಾಗಿಲ್ಲ. ಹಲೋ ಮಾತಾಡ್ತಾರೆ. ನರೇಂದ್ರ ಬಾಬು ಅವರು ಆದ್ಮೇಲೆ ಪುನೀತ್ ರಾಜ್ಕುಮಾರ್ ಮಾಡ್ತಾ ಇದ್ದಾರೆ. ಕೂತ್ಕೊಳ್ಳಿ. ಈಗ ನಮ್ಮೆಲ್ಲರ ನೆಚ್ಚಿನ ಗೆಳೆಯರು ಈ ಭಾಗದ ಕ್ಷೇತ್ರದ ರಾಜ್ಕುಮಾರ್ ಅವರಿಗೆ ವಿಶೇಷ ಪ್ರಕಟಣೆ. ಮುಸ್ಲಿಂ ಸ್ನೇಹಿತರು ಪ್ರೊಜೆಕ್ಟರ್ ನಲ್ಲಿ ರಾಜ್ಕುಮಾರ್ ಅವರ ಆರೋಡಿ ಪ್ರತಿಮೆಯನ್ನು ಮುಸ್ಲಿಂ ಗೆಳೆಯರು, ನಮ್ಮವರೇ, ಕನ್ನಡಿಗರೇ, ಅವರಿಗೆ ವಿಶೇಷ ಶುಭಾಶಯಗಳನ್ನ ಹೇಳ್ತಾ, ಈಗ ನಮ್ಮೆಲ್ಲರ ನೆಚ್ಚಿನ ನಾಯಕ ನಟ ಪುನೀತ್ ರಾಜ್ಕುಮಾರ್ ಅವರು ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಗೆಲ್ಸಿರುವಂತಹ ಎಲ್ಲ ಅಭಿಮಾನಿ ದೇವರುಗಳಿಗೂ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ಮಾತಾಡ್ಬೇಕಾ? ದಿನ ರಾತ್ರಿ ಟಿವಿಲಿ ಬಂದು ಮಾತಾಡ್ತೀನಿ. ತುಂಬಾ ಸಂತೋಷ ಆಗಿದೆ, ತುಂಬಾ ಖುಷಿ ಆಗಿದೆ. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಸಂಘದವರು ಒಳ್ಳೆ ಕಾರ್ಯಕ್ರಮ ನಡೆಸಿದ್ದಾರೆ. ರಕ್ತದಾನ, ನೇತ್ರದಾನ ಮತ್ತು ಊಟ ಏರ್ಪಾಡು ಮಾಡಿದ್ದಾರೆ. ನೀವೆಲ್ಲ ಇಷ್ಟು ಜನ ಸೇರಿರೋದು ನೋಡಿದಾಗ ರಾಘಣ್ಣ ಅವರು, ಶಿವಣ್ಣ ಅವರು ಹೇಳಿದಂಗೆ ನಮ್ಮ ತಂದೆಯವರು ಎಲ್ಲೂ ಹೋಗಿಲ್ಲ, ಅವ್ರನ್ನ ನಾವು ನಿಮ್ಮಲ್ಲಿ ಕಾಣ್ತೀವಿ. ಕಾರ್ಯಕ್ರಮ ಮಾಡಿದಾಗ ಅದಕ್ಕೆ ನಾವುಗಳೆಲ್ಲ ಒಂದಾಗಿ ಸೇರ್ಕೊಂಡು ಕಾರ್ಯಕ್ರಮ ಮಾಡುವಂತ ಒಂದು ಖುಷಿ ಕೊಡುತ್ತೆ. ಅದಕ್ಕೆ ನೀವೆಲ್ಲ ಭಾಗವಹಿಸಿದೆಲ್ಲ ಅದೇ ತುಂಬಾ ಖುಷಿಯಾದಂತ ವಿಷಯ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ತಂದೆಯವ್ರ ಮೇಲೆ ಏನಕ್ಕೆ ಇಟ್ಟಿದ್ದೀರಾ ಅಂದ್ರೆ, ಅವ್ರು ಯಾವತ್ತು ಯಾರನ್ನು ಸ್ನೇಹ ಪಡ್ಕೊಂಡು ಬಂದಿರೋರು ಕನ್ನಡ ಅಭಿಮಾನಿಗಳು. ಅದಕ್ಕೆ ಹೇಳ್ತಿದ್ರು, ಕಲೆಗೆ ಯಾವತ್ತು ಜಾತಿ ಇಲ್ಲ ಅಂತ ಹೇಳಿ. ಅದನ್ನ ನೋಡ್ಕೊಂಡು ಬೆಳೆದಿರೋರು ನಮ್ಮ ತಂದೆ. ನಮ್ಮ ಕನ್ನಡ ಚಿತ್ರರಂಗನ ನೀವು ಎಲ್ಲರೂ ಎತ್ತು ಬೆಳೆಸಬೇಕು, ಪ್ರತಿಯೊಂದು ಸಿನಿಮಾನ ನೋಡ್ಬೇಕು ಅಂತ ಕೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಮೊದಲನೇದಾಗಿ ನಾವು ಒಳ್ಳೆ ಭಾರತೀಯರಾಗಬೇಕು, ಒಳ್ಳೆ ಕನ್ನಡಿಗರಾಗಬೇಕು. ಅದಷ್ಟು ಆಗೋ ಪ್ರಯತ್ನ ಮಾಡೋಣ. ಎಲ್ಲರೂ ಸೇರಿ ರಕ್ತದಾನ ಮಾಡೋಣ. ಅಫ್ಕೋರ್ಸ್ ನಾನು ರಕ್ತದಾನ ಮಾಡ್ತಿದ್ದೀನಿ. ರಕ್ತದಾನ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೇದು. ಏನು ಯೋಚನೆ ಮಾಡಬೇಡಿ. 3 ತಿಂಗಳು 4 ತಿಂಗಳು ಅಂತ ಕಾಣುತ್ತೆ. ಅದರಿಂದ ಕೊಟ್ಟಿಲ್ಲ ಅಂದ್ರೆ ರಕ್ತ ಕೊಡ್ಬೋದು. ನಿಮ್ಗೆಲ್ಲರಿಗೂ ಒಳ್ಳೇದಾಗಿ. ಏನು ಯೋಚನೆ ಮಾಡಬೇಡಿ. ನೀವು ರಕ್ತ ಕೊಡೋದ್ರಿಂದ ನಿಮ್ ರಕ್ತನೂ ಒಳ್ಳೇದ, ನಿಮ್ಮ ನಿಮ್ಮ ದೇಹಕ್ಕೂ ಒಳ್ಳೇದಾಗುತ್ತೆ, ಜೊತೆಗೆ ಬೇರೆಯವ್ರಿಗೂ ನೀವು ಸಾಕು. ಎಷ್ಟೋ ತಗೊಂಡು ಎಷ್ಟೊತ್ತು ಹೋಗ್ತಪ್ಪ.